ಇನ್ನು ವಿಜಯಪುರದ ಚಡಚಣದಲ್ಲಿ ನಿನ್ನೆ ಸಾಯಂಕಾಲ 6 ಗಂಟೆ ವೇಳೆಗೆ SBI ಬ್ಯಾಂಕಿನ ಭಾರೀ ದರೋಡೆ ನಡೆದಿರ್ತಕ್ಕಂಥದ್ದು. ಸೊ ಚಡಚಣದಲ್ಲಿ SBI ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬ್ಯಾಂಕ್ನ ದರೋಡೆ ನಡೆದ ಸ್ಥಳದಲ್ಲಿ ಒಂದು ಬುಲೆಟ್ ಪತ್ತೆಯಾಗಿದೆ ಅಂತ. ಈಗ ಬುಲೆಟ್ ಬೈಕ್ ದರೋಡೆ ವೇಳೆ ಒಂದು ಬುಲೆಟ್ ನಾಟ್ ಬೈಕ್, ಬುಲೆಟ್ ಅದು ಫೈರಿಂಗ್ ಮಾಡಿದ್ರಂತೆ ದರೋಡೆಕೋರರು. ಅದರಲ್ಲಿ ಬುಲೆಟ್ ಪತ್ತೆಯಾಗಿದೆ. ಫೈರಿಂಗ್ ಬಳಿಕ 1 ಕೋಟಿ ಹಣ 50 kg ಚಿನ್ನವನ್ನು ದೋಚಿದ್ರು ಗ್ಯಾಂಗ್. ಚಡಚಣದಲ್ಲಿ SBI ಬ್ಯಾಂಕ್ ದರೋಡೆ ಪ್ರಕರಣದ ತನಿಖೆಗಿಳಿದಿದ್ದಾರೆ ಪೊಲೀಸರು. ಈ ಸಂದರ್ಭದಲ್ಲಿ ಅವರು ಫೈರ್ ಮಾಡಿರೋ ಒಂದು ಬುಲೆಟ್ ನೋಡಿ, ಅಲ್ಲಿ ಮಾರ್ಕ್ ಮಾಡಿ ತೋರಿಸ್ತಾ ಇದೀವಲ್ಲ, ಇದು ಒಂದು ಬುಲೆಟ್ ಪತ್ತೆಯಾಗಿದೆ. ಇದು ಕೂಡ ತನಿಖೆಗೆ ತುಂಬ ಸಹಕಾರಿ. ಈ ಬುಲೆಟ್ ಯಾವ ರಿವಾಲ್ವರಿಂದ ಬಂದಿರೋದು, ಅದನ್ನು ಯಾರು ಉಪಯೋಗಿಸ್ತಾರೆ, ಇದೆಲ್ಲ ಗೊತ್ತಾಗುತ್ತೆ. ವೆರಿ ಇಂಪಾರ್ಟೆಂಟ್ ಕ್ಲೂ ಇದು. ಒಂದು ಬುಲೆಟ್ ಪತ್ತೆ ಆಗಿರ್ತಕ್ಕಂಥದ್ದು ಫೈರಿಂಗ್ ಮಾಡಿ, ಅಂದರೆ ಅಲ್ಲಿ ಇರ್ತಕ್ಕಂಥ ಜನರನ್ನು ಹೆದರಿಸೋದಕ್ಕೋಸ್ಕರ, ನಮ್ಮ ಕೈಯಲ್ಲಿ ರೈಫಲ್ ಇದೆ ಅಂತ ತೋರಿಸೋದಕ್ಕೋಸ್ಕರ ಫೈರಿಂಗ್ ಮಾಡಿದ್ದಾರೆ. ಒಂದು ಸುತ್ತು ಫೈರಿಂಗ್ ಮಾಡಿದ್ರಂತೆ ಈ ಆರೋಪಿಗಳು. ಅಲ್ಲಿಗೆ ಅವರ ಹತ್ರ ರಿವಾಲ್ವರ್ ಇದೆ ಅಂತ ಕನ್ಫರ್ಮ್ ಆಯಿತು. ಗ್ರಾಹಕರನ್ನು ಬೆದರಿಸೋದಕ್ಕೆ ಯಾರು ಕಮಕ್ ಅನ್ಬಾರ್ದು, ಆ ಸೌಂಡ್ಗೆ ಹೆದರ್ಬಿಡ್ತಾರೆ ಜನ. ಸೊ ಹಾಗಾಗಿ ಇವಾಗ ಮತ್ತೆ ನಿಮಗೆ ಅಲ್ಲಿ CCTV ಫುಟೇಜ್ ಎಲ್ಲ ಸಿಕ್ಕಿದೆ. ಪೊಲೀಸರಿಗೆ ದೊಡ್ಡ ಲೀಡ್ ಸಿಗುತ್ತೆ ಅದರಲ್ಲಿ. ಇನ್ನು ವಿಜಯಪುರ ಜಿಲ್ಲೆ ಚಡಚಣದಲ್ಲಿ ನಡೆದ ಬ್ಯಾಂಕ್ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಅಪ್ಡೇಟ್ಸ್. ಹಣ ಪಡೆಯಲು ಬಂದಿದ್ದ ಗ್ರಾಹಕನೊಬ್ಬ ಬ್ಯಾಂಕಲ್ಲೇ ಲಾಕ್ ಆಗಿರೋದು. ಗ್ರಾಹಕ ಶ್ರೀಶೈಲ್ನನ್ನ ಬ್ಯಾಂಕ್ನೊಳಗೆ ಎಳ್ಕೊಂಡು ಹೋಗಿದ್ರಂತೆ ದರೋಡೆಕೋರರು. ಈತ ATMಗೆ ಬಂದಿದ್ದ ದುಡ್ಡು ತಗೊಳಕ್ಕೆ. ಶ್ರೀಶೈಲ್ ಮೊಬೈಲ್ ಕಸಿದು ಕೈಕಾಲು ಕಟ್ ಹಾಕಿದ್ರು ದರೋಡೆಕೋರರು. ನಿನ್ನೆ ಸಂಜೆಯಿಂದ ಬ್ಯಾಂಕ್ನಲ್ಲೇ ಲಾಕ್ ಆಗಿದ್ದ ಈತ ಅಂತ ಶ್ರೀಶೈಲ್. ವಿಜಯಪುರ ಜಿಲ್ಲೆ ಚಡಚಣದಲ್ಲಿ ನಡೆದಂತಹ ಬ್ಯಾಂಕ್ ದರೋಡೆ ಪ್ರಕರಣದಲ್ಲಿ ಶ್ರೀಶೈಲ್ ಅಂತಕ್ಕಂಥ ಗ್ರಾಹಕ ಬ್ಯಾಂಕಲ್ಲೇ ಸಿಕ್ಕಾಕೊಂಡಿದ್ದ. ನಮ್ಮಲ್ಲಿ ಒಬ್ಬರು ವ್ಯಾಪಾರಸ್ಥರು ಅಂದರೆ ನಮ್ಮ ಬೀಗರಾಗಬೇಕು, ನಮ್ಮ ಅಂಗಡಿ ಮಗ್ಗಲಿಗೆ ಇದ್ದಾರೆ. ಅವ್ರು ಏನು ಮಾಡಿದ್ರು, ATM ತಗೋಬೇಕಂತೇಳಿ ಒಳಗೆ ಹೋದರು. ಪ್ರಾಬ್ಲಮ್ ಆಗಿ ಏನಾಯಿತು, ಒಳಗೆ ATMದಲ್ಲಿ ನುಗ್ತಾಯಿದ್ರು. ನುಗ್ಗೋ ವೇಳೆಯಲ್ಲಿ ಅವರು ಹಿಂದಿನ ಬಗ್ಗೆ ಬಂದು ಅವ್ರಿಗೆ ನುಗ್ಗಿಸ್ಕೋತಾ ಒಳಗೆ ಹೋಗ್ಬಿಟ್ರು. ಒಳಗೆ ಹೋಗಿ ಒಂದು ಮೊಬೈಲ್ ಕಸ್ಕೊಂಡು ಬಳಕ ಅವ್ರು ಏನು ಮಾಡಿದ್ರು ಗೊತ್ತಿಲ್ಲ. ಆದರೆ ಅವ್ರಿಗೆ ಯಾಕೆ ಇವ್ರು ಒಳಗೆ ಹಾಕ್ಯಾರ ಅನ್ನೋ ಪ್ರಾಬ್ಲಮ್. ಹೌದ್ರಿ, ಅವ್ರು ನಿರಪರಾಧಿ ಅಲ್ಲ. ಮತ್ತು ಅವ್ರಿಗೆ ನಿನ್ನೆ ಹಿಡ್ಕೊಂಡು ಅಲ್ಲೇ ಅದಾರ. ಅವ್ರ ಹೆಸರು ಶ್ರೀಶೈಲ್ ಪೌಟೆ ಅಂತ. ಅವ್ರು ಇಲ್ಲೇ ನಮ್ಮ ವ್ಯಾಪಾರಸ್ಥರು ಮತ್ತು ಬೀಗರು ಆತಾರೆ. ಹಿಂಗಾಗಿ ಅವ್ರಿಗೆ ಒಳಗೆ ಹಾಕ್ಯಾರ. ಪ್ರಾಬ್ಲಮ್ ಏನು, ಮತ್ತು ಅವರಿಗೆ ಊಟ ತಿಂಡಿ ಮತ್ತು ಏನಾರೇ ಸ್ವಲ್ಪ ಬೇಕಲ್ವಾ, ಮಾಡ್ತಾರೆ, ಕಾರ್ಯ ಮಾಡಿದ್ದಾರೆ. ಆ್ಯಂಡ್ ಅವರು ಇಲ್ಲೇ ಒಳಗಿದ್ದೀನಿ ಅಂತ ಹೇಳಿದ್ರು ನಮಗೆ. ಬ್ಯಾಂಕಿನ ಒಳಗೆ ಅದಾರ. ಒಳಗೆ ರಾತ್ರಿ ಒಂದು ಹೊತ್ತು ಏನೋ ತಂದು ಕೊಟ್ಟಂತ ಹೇಳಿದ್ರು. ಮುಂದೆ ಏನಾಗೋದೋ ಗೊತ್ತಿಲ್ಲ. ಇನ್ನೇನೂ ಇಲ್ಲ, ಕೇಳ್ಬೇಕು ಏನು ಮಾಡ್ಯಾರೋ ಗೊತ್ತಿಲ್ಲ. ನಾನು ಮಾಡಿದ್ದೆ, ಏನಪ್ಪ ನಿಮ್ಗೇನು ಚಾ ಆದ್ರೆ ಏನಾರು ತಂದು ಕೊಡ್ಲ ಅಂತದ. ಇಲ್ಲ ಏನೂ ಬೇಡ್ರಿ, ನನ್ನ ರಾತ್ರಿ ಏನದ ಊಟಕ್ಕೆ ತಂದು ಕೊಟ್ಟಾರ, ಮತ್ತು ಇಲ್ಲೇ ಬೆಳಗಾನ ಕುಂಚಾರ. ಇದು ಹ್ಯಾಂಗ ಒಂದು ಪ್ರಾಬ್ಲಮ್ ನಮ್ಗೆ.